ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೀಲಾ ನಾಗೇಶ್ ಮಾತಾಡ್ತಾ ಇರೋದು. ಆಫ್ಟರ್ ಲಾಂಗ್ ಟೈಮ್ ಒಂದು ಬೆಸ್ಟ್ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ನಾವಿವಾಗ ಅಗ್ರಿಕಲ್ಚರ್ಗೆ ಎಸ್ಪೆಷಲಿ ಒಂದು ಸಾವಯವ ಗೊಬ್ಬರವನ್ನು ಬಳಸಿ ಬಂದಂತಹ ಒಂದು ರಿಸಲ್ಟ್ ವಿಡಿಯೋನ ನಾನಿವತ್ತು ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಸ್ನೇಹಿತರಾದಂತಹ ಚೇತನ್ ಸರ್ ಅಂತ ಹೇಳಿ ಅವರ ಹೊಲದಲ್ಲಿ ಕಬ್ಬನ್ನು ಹಾಕಿದ್ದಾರೆ. ಆ ಕಬ್ಬಿಗೆ ನಮ್ಮ ವಿಕ್ಟರಿ ಕಿಡ್ಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಾವಯವ ಗೊಬ್ಬರವನ್ನು ಬಳಸಿದ್ದಾರೆ. ಆ ಗೊಬ್ಬರ ಬಳಸಿದ ನಂತರ ಕಬ್ಬು ಹೇಗೆ ಬಂದಿದೆ ಅನ್ನೋದನ್ನು ಜಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಚೇತನ್ ಮಾರುತಿ ನಿರ್ಲಿ ಅಂತ ನಮ್ಮ. ಎಸ್ ಸರ್, ಯಾವ ಊರು ಸರ್ ಇದು? ನಮ್ಮ ದೇವ್ರ ಹುಬ್ಬಳ್ಳಿ. ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ, ಹಾಂ, ದೇವ್ರ ಹುಬ್ಬಳ್ಳಿ ಅಂತ. ಓಕೆ ಸರ್. ಸೊ ಇವತ್ತು ನಾವು ನಿಮಗೆ ನಮ್ಮ ವಿಕ್ಟರಿ ಕಿಡ್ಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಕೊಟ್ಟಿದ್ದೀವಿ ಸರ್ ನಾವು. ಹೌದಾ? ಈ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ನೀವು ಯೂಸ್ ಮಾಡಿದ್ದೀರಾ ಕಬ್ಬಿಗೆ. ಸೊ ಏನೆಲ್ಲ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್? ಹೇಳ್ತೀನಿ ಮೇಡಮ್ ನಾನು. ಎಸ್ ಸರ್. ಆ್ಯಕ್ಚುಲಿ ಮೊದಲು ಯೂರಿಯಾ ಸಿಕ್ಕಾಬಿಟ್ಟು ಯೂಸ್ ಮಾಡ್ತಿದ್ರಿ ಮೇಡಮ್. ಎಸ್ ಸರ್. ಅದರಿಂದ ಭೂಮಿ ಪೂರ ಬರ್ಡ್ ಆಗತ್ತಿತ್ತು. ಹೊಳ್ಳೆ ಕಬ್ಬು ಸ್ವಲ್ಪ ನೀರು ಹಾಸೋದು ಲೇಟ್ ಆತ, ಕಡಿದು ಲೇಟ್ ಆತ ಅಂದ್ರೆ ಪೂರ ವೇಟ್ಲೆಸ್ ಕಳ್ಕೊತಿತ್ತು ಕಬ್ಬು. ಈಗೇನ್ಲಕ್ಕ ನಾವು ವಿಕ್ಟೋರಿಯಾ ಕಿಟ್ ಏನು ಯೂಸ್ ಮಾಡತ್ತೀವಲ್ಲಕ್ಕ, ಎಸ್ ಸರ್, ಅವಾಗಿಂದ ಏನೈತಿಲ್ಲ ಮೇಡಮ್, ಅದು ನಮ್ಗೆ ಸಿಕ್ಕಾಬಟ್ಟಿ ಮರಿ ಬರ್ತಾ ಇದೆ. ಎಸ್ ಸರ್. ಹೊಳ್ಳೆ ಸಿಕ್ಕಾಬಟ್ಟಿ ಕಬ್ಬು ಹಚ್ಚಾಗ ಭೂಮಿ ಫಲವತ್ತತೆ ಮಿದು ಆಗತೈತಿ. ಎಸ್ ಸರ್. ಮಿದು ಆಗತೈತಿ. ಹೊಳ್ಳೆ ಕಬ್ಬು ನಮ್ಗೆ ಒಟ್ಟು ಆ ಯೂರಿಯಾ ಯೂಸ್ ಮಾಡೋ ಬಿಟ್ಟಾಗಿಂದ ಇದನ್ನ ಆರ್ಗ್ಯಾನಿಕ್ ಏನು ವಿಕ್ಟೋರಿಯಾ ಕಿಟ್ ಯೂಸ್ ಮಾಡತ್ತೀವಲ್ಲ, ಸಿಕ್ಕಾಬಟ್ಟಿ ಮರಿ ಬರತ್ತಿ. ನಮ್ಮ ಕಬ್ಬು ಪೂರ ಕರ್ಗ ಕಳ ಸ್ವಲ್ಪ ಹಚ್ಚ ಹಸಿರಾಗಿ ಕಾಣತೈತಿ ಮೇಡಮ್. ಒಂದು ನಾವು ಕಬ್ಬು ಹಾಕೋದು ತಿಳುವಳಿ ಹಾಕಿದ್ದೀವಿ. ಈಗ ಸಿಕ್ಕಾಬಟ್ಟಿ 1, 2, 3, 4, 5 ಒಂದು ಬೀಜ ಹಾಕಿದಲ್ಲಿ 8 ಮರಿ ಬಿಡತಕ್ಕ. ಓಕೆ, ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಜಾಸ್ತಿ ಆಗೈತಕ್ಕ. ಓಕೆ ಓಕೆ. ಎಸ್ ಸರ್. ಸರ್, ಇವಾಗ ಇಲ್ಲಿದು ಹಾಕಿದ್ದೀರಾ ಮತ್ತೆ ಬೇರೆ ಪಕ್ಕದ ಹೊಲಕ್ಕೂ ಹಾಕಿದ್ದೀರಾ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಭಾಳ ಡಿಫ್ರೆನ್ಸ್ ಅಕ್ಕ. ಅದು ಹೆಂಗಂದ್ರೆ ಅಕ್ಕ, ಆ ಹೊಲನ ಕಬ್ಬು ಗರಿ ಕೆಂಪಗೈತಿ, ಇದು ಕರ್ರಗ. ಹೊಳ್ಳೆ ಇದ್ರದ್ದು ಸಸಿ ಐತಲ್ಲ ನೆಟಾಗ ಸೀದಾ ಸಿಕ್ಕಾಬಟ್ಟಿ ಎಲ್ಲಿ ಅಗಲ ಕಾಣತೈತಿ. ಅದಕ್ಕೆ ಭಾಳ ಡಿಫ್ರೆಂಟ್ ಐತಕ್ಕ. ಓಕೆ, ಇವಾಗ ಡ್ರಿಂಚ್ ಮಾಡಿ ನೀವು ಒಂದು 20 ದಿನ ಆಗಿದೆ, ಹೌದಾ? ಡ್ರಿಂಚ್ ಮಾಡೋಕ್ಕಿಂತ ಬಿಫೋರ್ ಹೇಗಿತ್ತು, ಇವಾಗ ಹೇಗಿದೆ ಅನಿಸ್ತಾ ಇದೆ ನಿಮಗೆ? ಬಿಫೋರ್ ಆಗಿ ಪೂರ ಹಳದಿಯಾಗಿತ್ತ. ಹೊಳ್ಳೆ ಮರಿ ಸಿಂಗಳು ಭಾಳ ಕಡಿಮೆ ಇತ್ತು. ಹೊಳ್ಳೆ ಎಲಿಗಳ ಹತ್ತಿ ಹೊಳ್ಳೆ ಸಣ್ಣ ಜೊಯ್ ಕಬ್ಬು. ಇದನ್ನ ಡ್ರೆಸ್ಸಿಂಗ್ ಮಾಡೋದಿಲ್ಲ, ಪೂರ ಎಲ್ಲಿ ಅಗಲ ಆಗಿರ್ತೈತಿ. ಹೊಳ್ಳೆ ಸಸಿಗಳು ಮರಿ ಜಾಸ್ತಿ ಹೊಳ್ಳೆ ಕಬ್ಬು ಹೈಟ್ ಕಾಣುತ್ತೆ. ಓಕೆ ಓಕೆ. ಸೊ ಈಗ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವಿಕ್ಟರಿ ಕಿಡ್ಸ್ ನಮ್ಮ ಇದನ್ನ ಗೊಬ್ಬರಗಳನ್ನು ಬಳಸಬಹುದಾ ಅವರು? ಓಕೆ, ಹಾಗಿದ್ರೆ ಇನ್ನು ಮಿಕ್ಕಿದವ್ರಿಗೆಲ್ಲ ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಆರ್ಗ್ಯಾನಿಕ್ ಗೊಬ್ಬರವನ್ನು ಅಂದರೆ ಸಾವಯವ ಕೃಷಿ ಕಡೆ ಎಲ್ಲರೂ ಪಯಣ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.